ಹಿಂದಿನ ಸಮೀಕ್ಷೆಯಲ್ಲಿ ಇದ್ದಿದ್ದನ್ನೇ ಅಳವಡಿಸಿಕೊಂಡಿದ್ದೇವೆ. ಜಾತಿಗಳನ್ನ ಡ್ರಾಪ್ ಡೌನ್ಗೆ ಹಾಕಿದ್ದು ಸಮೀಕ್ಷೆಗಾಗಿ ಮಾತ್ರ. ಇದು ಟಿವಿ9ಗೆ ಆಯೋಗದ ಅಧ್ಯಕ್ಷ ಮಧುಸೂದನ್ ಅವರ ಹೇಳಿಕೆ. ಡ್ರಾಪ್ ಡೌನ್ ನಮ್ಮ ಗಣತಿದಾರರ ಅನುಕೂಲಕ್ಕೆ ಮಾತ್ರ, ಜಾತಿಗಳ ಪಟ್ಟಿಯಿಂದ ಬೇರೆ ಯಾರಿಗೂ ಉಪಯೋಗ ಇಲ್ಲ ಅಂತ ಮಧುಸೂದನ್ ಹೇಳಿದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರಸನ್ನ ಅಧ್ಯಕ್ಷರ ಜೊತೆ ಮಾತನಾಡಿದ್ದಾರೆ. ಅವರು ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ. ಪ್ರಮುಖವಾಗಿ ಪ್ರಶ್ನೆ ಇದ್ದಂಥದ್ದು ಕ್ರಿಶ್ಚಿಯನ್ ಜಾತಿಗಳ ಜೊತೆ ಉಳಿದ ಜಾತಿಗಳನ್ನ ಹೇಗೆ ಸೇರಿಸಿದ್ರಿ ಅನ್ನುವಂಥದ್ದನ್ನ ನೀವು ಅದಕ್ಕೊಂದು ಕ್ಲಾರಿಫಿಕೇಶನ್ ಈಗ ಕೊಟ್ಟಿದ್ದೀರಿ. ಹೇಗೆ ಪ್ರೊಸೆಸ್, ಅದರಲ್ಲಿ ಯಾವ ರೀತಿ ಅದನ್ನು ಹೈಡ್ ಮಾಡಿದಿರಿ? ಇದರಿಂದ ಯಾರಿಗೂ ಅನಾನುಕೂಲ ಆಗಲ್ವಾ? ಯಾವ ರೀತಿಯ ಗೊಂದಲ ಕ್ಲಿಯರ್ ಆಗುತ್ತೆ? ಜನರು, ಪಬ್ಲಿಕ್, ಕೆಲವು ಲೀಡರ್ಸು, ಪೊಲಿಟಿಕಲ್ ರಿಲಿಜಿಯಸ್ ಲೀಡರ್ಸು ಅದನ್ನ ಇಶ್ಯೂ ಮಾಡಿದ್ರಿಂದ ನಾವು ನಮ್ಮ ಆಯೋಗದಲ್ಲಿ ಪುನಃ ವಿಮರ್ಶೆ ಮಾಡಿ ಈ ಗೊಂದಲಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ವಿಚಾರದಲ್ಲಿ ವಿಚಾರಣೆ ಮಾಡಿ ಇದನ್ನ ನಾವು ಹೈಡ್ ಮಾಡಿದ್ರೆ ಯಾರಿಗೂ ಏನೂ ತೊಂದರೆ ಆಗ್ಲಿಕ್ಕಿಲ್ಲ. ಇದು ಇಷ್ಟೆಲ್ಲ ಪರ್ಟಿಕ್ಯುಲರ್ಲಿ ಕ್ರಿಶ್ಚಿಯನ್ ಸುಫಿಕ್ಸ್ ಇರೋದು ಇಷ್ಟು ಹೈಪ್ ಆಗಿರೋದ್ರಿಂದ ನಾವು ಅದನ್ನ ನಮ್ಮ ಸಿಸ್ಟಮ್ನಲ್ಲಿ ಪ್ರಾಂಪ್ಟ್ ಆಗದಿದ್ದಾಗೆ ಮಾಡಿದರೆ ಯಾರಿಗೂ ಏನೂ ತೊಂದರೆ ಇಲ್ಲ ಅಂತ ದೃಷ್ಟಿಯಲ್ಲಿ ನಾವು ಅದನ್ನ ಹೈಡ್ ಮಾಡಲಿಕ್ಕೆ ನಮ್ಮ ಸಿಸ್ಟಮ್ನಲ್ಲಿ ಅನುಕೂಲ ಮಾಡಿಕೊಂಡಿದ್ದೀವಿ. ಹೈಡ್ ಮಾಡೋದೇನಂತಂದ್ರೆ ಅದು ಹೋಗೋಲ್ಲ, ತೆಗೆದುಹಾಕೋಲ್ಲ, ಅದು ಅಲ್ಲೇ ಇರ್ತದೆ. ಯಾರಾದರೂ ಬಂದು ತನ್ನ ಇಂಥ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಹಾಗೆ ರೆಕಾರ್ಡ್ ಆಗ್ತದೆ. ನಾವು ಯಾರಿಗೂ ಪ್ರಿವೆಂಟ್ ಮಾಡಲ್ಲ. ಅದು ಸ್ವ ಇಚ್ಛೆಯಿಂದ ಅವ್ರು ಏನು ಹೇಳ್ತಾರೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಆ ರೆಕಾರ್ಡ್ ಮಾಡೋ ಅವಕಾಶ ಇರೋದ್ರಿಂದ ನಾವು ಹೈಡ್ ಮಾಡಿದ್ರೆ ಯಾರಿಗೂ ಏನು ತೊಂದರೆ ಆಗೋದ್ರಿಂದ ಮತ್ತು ನಾವು ಪ್ರಾಂಪ್ಟ್ ಮಾಡಿದೀವಿ ಅಂತ ಅಲಿಗೇಷನ್ ಬರಬಾರ್ದು ಅಂತ ಒಂದೇ ಕಾರಣದಿಂದ ನಾವು ತೀರ್ಮಾನ ತಗೊಂಡು ಈ ಕ್ರಿಶ್ಚಿಯನ್ ವಿಷಯದಲ್ಲಿ ಬಹಳಷ್ಟು ಗೊಂದಲ ಆಗಿರೋದ್ರಿಂದ ನಾವು ನಮ್ಮ ಸಿಸ್ಟಮ್ನಲ್ಲಿ ಅದನ್ನ ಪ್ರಾಂಪ್ಟ್ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿ ಅನುಕೂಲ ಮಾಡಿಕೊಂಡಿದ್ದೀವಿ. ಬೆಂಗಳೂರಲ್ಲಿ ಪ್ರತ್ಯೇಕ ತರಬೇತಿ ಏನಾರ ಅವಶ್ಯಕತೆ ಇದೆಯಾ? ಏನಿಲ್ಲ, ನಾವು ಮುಂಚೆಯಿಂದನೂ ಪ್ಲಾನ್ ಮಾಡಿದಾಗೆ ಮಾಸ್ಟರ್ ಟ್ರೈನಿಂಗ್ ಆಗಿದೆ, ಅದರಿಂದ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಟ್ರೈನಿಂಗ್ ಆಗಿದೆ, ಫೀಲ್ಡ್ ಲೆವೆಲ್ನಲ್ಲಿ ಟ್ರೈನಿಂಗ್ ಆಗಿದೆ. ಎಡಿಷನಲಿ ನಾವು 2 ಹೊಸದಾಗಿ ಆ್ಯಪನ್ನು ಕ್ರಿಯೇಟ್ ಮಾಡಿ, ಒಂದು ಸೆಲ್ಫ್ ಟ್ರೈನಿಂಗ್ ಮಾಡ್ತದೆ, ಸೆಲ್ಫ್ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ಮಾಸ್ಟರ್ ಟ್ರೈನರ್ಸಿಗೆ ಫರ್ದರ್ ಟ್ರೈನಿಂಗ್ ಮಾಡಲಿಕ್ಕೆ ಅದಕ್ಕೂ ಒಂದು ಆ್ಯಪ್ ಇದೆ. ಹೀಗಾಗಿ ಟ್ರೈನಿಂಗ್ನಲ್ಲಿ ಏನು ಕಡಿಮೆ ಆಗೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದಿಷ್ಟು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯ್ಕ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.